Simbo? Hi. Good morning. Oh, Simbo. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಬಂದು 6:15 ಆಯಿತು. ಬೇಗ ಎದ್ವಿ, ಇವತ್ತು 5:15ಗೆ ಎದ್ವಿ. ಆದರೆ ಏನೂ ಕೆಲಸ ಆಗಿಲ್ಲ, ಬರೀ ಟೀ ಒಂದೇ ಮಾಡಿಕೊಟ್ಟೆ, ಕಸನೂ ಹೊಡ್ಕೊಂಡಿಲ್ಲ. ಏನೋ ಮಾತಾಡ್ತಾ ಕುತ್ಕೊಂಡ್ವಿ, ಹಾಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಮತ್ತು ಅವ್ರು ಊರಿಗೆ ಹೊರಡ್ತೀನಿ ಅಂದರು, ನಾನು ಸ್ವಲ್ಪ ಪೇಪರ್ ಓದ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಹಂಗಾಗಿ ಬೇಗ ಹೋದರು. ದಿನ ಅಲ್ಲಿ ಹೋಗಿ ಒಂದು ಸ್ವಲ್ಪ ಪೇಪರ್ ಓದ್ಕೊಂಡು ಹೋಗ್ತಾರೆ. ಹಾಲು ಒಂದು ಸ್ವಲ್ಪ ಮಾತ್ರ ಇತ್ತು. ಈಗ ಆಗಸ್ಟ್ ಇದೆ ಟೀಗೆ, ಯಾರಾದರೂ ಬಂದರೆ ಇಲ್ಲ ಅಷ್ಟೇ, ತೊಗೊಂಡು ಹೋಗಿ ಕೊಟ್ಟೋಗ್ಲಾ ಅಂತ ಅಂದರು. ಬೇಡ ಬೇಡ ಅಂತ ಅಂದೆ. ಹಾಗಾಗಿ ಬರಬೇಕಿದ್ರೆ ತೊಗೊಬನ್ನಿ ಅಂತ ಅಂದೆ. ಹೋದರು. ಇವತ್ತು ತಿಂಡಿ ಬಂದು ಎಲೆಗಡುಬು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಮಾಡಬೇಕು ಅಂತ. ತುಂಬ ಬಾಳೆಲೆ ತರ್ತಾಯಿದ್ದಾರೆ, ಅಂದರೆ ನಮ್ಮ ತೋಟದಲ್ಲಿ ಬಾಳೆ ಕಡಿತಾ ಇದ್ದಾರೆ. ಹಾಗಾಗಿ ಬಾಳೆ ಎಲೆ ತುಂಬ ತಂದಿದ್ರು. ನಾನು ಒಂದಿನ ತರೋದು ಬೇಡ ಅಂದಿದ್ದೆ, ಆಮೇಲಿಂದ ತರ್ತಾ ಇಲ್ಲ. ಅದರಲ್ಲಿ ಹಣ್ಣಾಗ್ಬಿಟ್ಟಿದೆ. ದಿನ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತೇಳಿ ಬಾಳೆಲೆ ಕಡುಬು. ನಿನ್ನೆ ಬದನೆಕಾಯಿ ತರಬೇಕಾಗಿತ್ತು, ಬದನೆಕಾಯಿ ಬಜ್ಜಿ ಬೇಕು ಅಂದಿದ್ರು. ನಮ್ಮ ಗಿಡದಲ್ಲೇ ಇದೆ, ಅದು ಸ್ವಲ್ಪ ಹಣ್ಣು ಅದಂಗೆ ಆಗಿದೆ. ಏನೋ ಅದನ್ನೇ ನೋಡೋಣ, ಸುಡೋಕೆ ಹಾಕ್ತೀನಿ ಕೊಯ್ದುಬಿಟ್ಟು. ಅದೇ ಇವತ್ತು ಎಲೆಗಡುಬು ಮಾಡ್ತಾಯಿದ್ದೀನಿ. ಎಲೆಗಡುಬು ಮಾಡಿ ಕಾಯಿ ಚಟ್ನಿ ಮಾಡ್ತೀನಿ. ನಮ್ಮ ಸಿಂಬಂಗೆ ಏನೋ ಅವ್ರ ಡ್ಯಾಡಿ ಹಾಸಿ ಹೊಚ್ಚಿ ಮಲಗಿಸಿ ಹೋಗಿದ್ದಾರೆ. ಕಾಲು ಏನೋ ಪಾದದ ಒಳಗಡೆ ಕೆಂಪಾಗಿದೆ ನಿನ್ನೆಯಿಂದ. ಇದನ್ನು ಬರೀ ನಾಲಿಗೆಯಲ್ಲಿ ಇದು ಮಾಡ್ಕೊತಾ ಇದ್ದಾನೆ. ಅವು ಹಂಗೆ ಮಾಡ್ಕೊಂಡೆ ಇದನ್ನು ಮಾಡ್ತಾರೆ. ನಾನು ಒಂದು 2 ಸಲ ಕೊಬ್ಬರಿ ಎಣ್ಣೆ ಹಚ್ಚಿದ್ದೆ. ಅದೇ ಈಗ ಒಂಚೂರು ಅರಿಶಿನ ಕೊಬ್ಬರಿ ಎಣ್ಣೆ ಹಚ್ಚು ಅಂದರು ನಮ್ಮ ಮನೆಯವರು ನೋಡಿದವರು. ಅದೇ ಒಂಚೂರು ಅರಿಶಿನ ಕೊಬ್ಬರಿ ಎಣ್ಣೆ ಹಚ್ಚಬೇಕು. ಏನೇ ಆದರೂ ನಾಯಿಗಳಿಗೆ, ಪ್ರಾಣಿಗಳಿಗೆ. ನನಗೆ ಡಾಕ್ಟ್ರೇ ಹೇಳಿದ್ದು. ಅವನು ಹೋದ್ಸಲ ಬಾಲದ ಹತ್ರನೂ ಹಾಗೆ ಮಾಡ್ಕೊಂಡಿದ್ದ. ಒಂಥರ ಕೆಂಪು, ಒಂಥರ ಕೂದಲೆಲ್ಲ ಉದುರೋದಂಗಾಗಿತ್ತು. ಅವರು ಡಾಕ್ಟ್ರಿಗೆ ಫೋಟೋ ಹಾಕಿದ್ಮೇಲೆ ಅವ್ರು ಅಂದರು ಅರಿಶಿನ ಕೊಬ್ಬರಿ ಎಣ್ಣೆ ಹಚ್ಚಿ ಹೋಗುತ್ತೆ ಅಂದರು. ಅದರಲ್ಲೇ ಕಮ್ಮಿ ಆಯಿತು. ಒಂದು 2-3 ಸಲ ಆಗಿತ್ತು, ಆಮೇಲೂ ಕಮ್ಮಿ ಆಗಿದೆ. ಇವಾಗ ಅದೇ ಪಾದ ಹಂಗೆ ಮಾಡ್ಕೊಂಡಿದ್ದಾನೆ. ಅದು ಮಳೆ ಕೆಸರು ನೀರಲ್ಲಿ ಓಡಾಡ್ತಾನಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಬರೀ ಅದನ್ನು ನೆಕ್ಕೊಳ್ಳೋದೊಂದೇ ಮಾಡ್ತಾಯಿದ್ದಾನೆ. ನಾನು ಮತ್ತು ಅದು ಹುಳ ಗಿಳ ಎಲ್ಲಾದರೂ ಆಗ್ಬಿಡುತ್ತೆ ಅಂತ ಹೆದರಿಕೆ ಆಗುತ್ತೆ. ಈಗ ಅರಿಶಿನ ಕೊಬ್ಬರಿ ಎಣ್ಣೆ ಹಚ್ಚೇ ಒಳಗಡೆ ಹೋಗ್ತೀನಿ. ಬದನೆಕಾಯಿ ನೋಡೋಣ ಕೊಯ್ಕೊಂಡು ಹೋಗ್ತೀನಿ. ಏನೂ ಕೆಲಸ ಆಗಿಲ್ಲ. ಪಾತ್ರೆ ತೆಗ್ದಿಲ್ಲ. ನಿನ್ನೆ ರಾತ್ರಿ ಪಾತ್ರೆನೂ ತೊಳೆದಿಲ್ಲ. ಯಾಕೋ ತೊಳಿಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೋ ಮೈಕೈ ಎಲ್ಲ ನೋವು ಥರ ಆಯಿತು. ಹಾಗಾಗಿ ಬದನೆಕಾಯಿ ಒಂದಂತೂ ಪೂರ್ತಿ ಹಣ್ಣಾಗೇ ಹೋಗಿದೆ. ಒಂದು ಚೆನ್ನಾಗಿದೆ ಅನಿಸುತ್ತೆ, ಗೊತ್ತಿಲ್ಲ. ಒಳಗೆ ಹಾಕೋ ಚಪ್ಪಲ್ಲು ಅಲ್ಲಿಟ್ಟೆ. ಆಮೇಲೆ ಅದನ್ನೇ ಒಂದು ದಿನ ಇಡೀ ಹುಡುಕ್ತೀನಿ. ಚಪ್ಪಲ್ ಹುಡ್ಕೋದೇ ನನ್ನೊಂದು ಕೆಲಸ ಆಗಿಬಿಡುತ್ತೆ. ನಮ್ಮನೆಯವ್ರು ಒಂದೊಂದು ಸಲ ಕಳೆದೋಗ್ಬಿಟ್ಟಿದೆ ಅಂತೀನ, ಬಂದು ಹುಡ್ಕೊಡ್ತೀನಿ ತಡಿ ಅಂತಾರೆ. ಎಲ್ಲೋ ಇಡೋದು ಎಲ್ಲೆಲ್ಲೋ ಬಿಡೋದು. ಮೇಲೋದ್ರ ಮೇಲೆ ಬಿಟ್ಟು ಬರೋದು, ಕೆಳಗೆ ಬಂದರೆ ಕೆಳಗೆ ಬಿಡೋದು. ಆ ಥರ ಆಗೈತೆ. ಒಂದೇ ಒಂದು ಬದನೆಕಾಯಿ ಇದೆ, ನೋಡೋಣ. ನಮ್ಮನೆಯವರಿಗಷ್ಟೇ. ಇಲ್ಲೊಂದಿದೆ, ಸ್ವಲ್ಪ ಹಣ್ಣಾಗಕ್ಕಾಗಿದೆ. ಅದು ಪೂರ ಹಣ್ಣಾಗಿದೆ. ಅದೇ ತೆಗಿಬೇಕೆಲ್ಲ, ಕಳೆಗೆ ತೆಗಿಸ್ಬೇಕು. ಯಾವ ತೆಗಿಸ್ತೀನ ಗೊತ್ತಿಲ್ಲ. ಇಲ್ಲೊಂದಿದೆ, ಇದಿದೆ, ಸಣ್ಣ ಇದೆ, ಇದು ಬೇಡ. ಈ ವ್ಲಾಗ್ ಬಂದು ಸ್ವಲ್ಪ ಹಳೇದು. ಅಂದರೆ ನಾನು ಊರಿಗೆ ಹಬ್ಬಕ್ಕೆ ಹೋಗೋದಕ್ಕಿಂತ ಮುಂಚೆನ ವ್ಲಾಗ್ ಇದು.
ಆವಾಗ ಒಂದೆರಡು ವ್ಲಾಗ್ ಏನೋ ಇತ್ತು. ಯಾಕಂದರೆ ಈ ಸಲ ನಾನು ಹಬ್ಬದ ವೀಡಿಯೋನ ಬೇಗ ಹಾಕೋಣ ಅಂತ ಯಾವಾಗಲೂ ನಾನು ವೀಡಿಯೋಗಳನ್ನ ಲೇಟಾಗಿ ಹಾಕ್ತಾಯಿದ್ದೆ. ಹಾಗಾಗಿ ಹಳೆ ವೀಡಿಯೋಗಳನ್ನ ಆಮೇಲೆ ಹಾಕೋಣ ಅಂತ ನಾನು ಹಬ್ಬದ ವೀಡಿಯೋಗಳನ್ನ ಒಂದು ವೀಕ್ ಒಳಗೇ ಹಾಕೋಣ ಅಂತ ಹಾಕಿದ್ದೀನಿ. ಮುಂಚೆ ಎಲ್ಲ 15 ದಿನ ಹೋಗಿರೋದು ಹಬ್ಬ ಆಗಿ. ತುಂಬ ಜನ ನೀವು ವೀಡಿಯೋಗಳನ್ನ ಲೇಟಾಗಿ ಹಾಕ್ತೀರಾ ಅಂತಿದ್ರಲ್ವ. ಹಾಗಾಗಿ ನಾನು ಹಬ್ಬದ ವೀಡಿಯೋಗಳನ್ನ ಅವಾಗಲೇ ಎಡಿಟ್ ಮಾಡಿ ಹಾಕಿದೆ. ಹಾಗಾಗಿ ಹಳೆ ವೀಡಿಯೋಗಳು ಒಂದೆರಡೇನೋ ಇತ್ತು, ಅದನ್ನು ಇವಾಗ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲೆಗಡುಬನ್ನ ಮಾಡ್ತಾಯಿದ್ದೀನಿ. ಚಿನ್ನಿ ಎಲೆಗಡುಬು ಮಾಡಿದೆ ಅಂತ ಹೇಳಿದಾಗ ಅವಳು ಹೇಳ್ತಾಯಿದ್ಲು, ನಾನು ಏನೇ ತಿಂಡಿ ಮಾಡಿದ್ರು ಅವಳು ಹೇಳ್ತಾಳೆ ನಾನು ಬಂದಾಗ ಏನು ಮಾಡೋದೇ ಇಲ್ಲ ಅಂತ. ಬರೋದೇ 1 ದಿನ 2 ದಿನಕ್ಕೆ ಬರ್ತಾಳೆ. ಆಮೇಲೆ ಹಂಗೆ ಹೇಳಿದ್ಲು ಅವಳು. ಮತ್ತು ಅವಳು ಬರೋ ದಿನ ಅದಕ್ಕೆ ನಾನು ಅವಳಿಗಿಷ್ಟ ಅಂತ ರೊಟ್ಟಿ ಮಾಡಿದ್ದೆ. ಮತ್ತೇನು ಮಾಡಿದ್ದೆ ಅವತ್ತು, ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೆ. ಅವಳಿಗಿಷ್ಟ ಅಂತ ಅದನ್ನೇ ನಾನು ಮಾಡಿದ್ದೆ. ಅದಕ್ಕೇ ನಾನು ಅವಳು ಹೊರಡೋದಕ್ಕಿಂತ ಮುಂಚೆನೇ ಗೊತ್ತಿರುತ್ತಲ್ವ ಏನೇನು ಮಾಡಬೇಕು ಅಂತ ಕೇಳ್ಕೊಂಡಿರ್ತೀನಿ ತಿಂಡಿಗಳು. ನಮ್ಮಲ್ಲೇನು ಆ ಥರ ಏನು ಸ್ಪೆಷಲ್ ಅಂತ ಏನೂ ಇರಲ್ಲ. ಅಂದರೆ ನಮ್ಮ ಈ ಒಂಥರ ಹಳೆಯ ಅಡುಗೆಗಳನ್ನೇ ನನ್ನ ಮಕ್ಕಳಿಬ್ಬರೂ ಇಷ್ಟಪಡೋದಕ್ಕೆ ನಾನು ಅದನ್ನೇ ಮಾಡ್ತೀನಿ. ಬಿರಿಯಾನಿ ಒಂಚೂರು ಇಷ್ಟ. ಆಮೇಲೆ ಇದು ಇವಾಗೆಲ್ಲ ಅಂದರೆ ಅವರಿಗೆ ಗೋಬಿ ನಾನು ಮಾಡೋದು ಇಷ್ಟ ಆಗುತ್ತೆ. ಅದೆರಡನ್ನೂ ನಾನು ಮಾಡೇ ಮಾಡ್ತೀನಿ. ಆದರೆ ದಮ್ ಬಿರಿಯಾನಿ ಮಾಡು ಅಂತ ಚಿನ್ನಿಗೆ ಎಷ್ಟು ದಿನದಿಂದ ಹೇಳ್ತಾ ಇದ್ದಾಳೆ. ಯಾಕೋ ಗೊತ್ತಿಲ್ಲ, ನನಗೆ ಅದು ಮಾಡಬೇಕು ಅಂತ ನನಗೆ ಈಗ ಯಾಕೋ ಅನಿಸೋದೇ ಇಲ್ಲ. ನನ್ನ ರುಟೀನ್ ಎಷ್ಟು ಬದಲಾಗಿದೆ ಅಂದರೆ ನನಗೆ ಆಶ್ಚರ್ಯ ಆಗೋಷ್ಟು ನನ್ನ ಜೀವನ ಬದಲಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಕ್ಕಳಿಬ್ಬರು ಹಾಸ್ಟೆಲ್ಗೆ ಹೋದ್ಮೇಲೆ ನನಗೆ ಎಷ್ಟೊಂದು ಸಂಜೆನೂ ನಾನು ಬೆಳಗ್ಗೆ ಅಡುಗೆ ಮಾಡಿದ್ದಲ್ದೇ ಮಧ್ಯಾಹ್ನ ಸಂಜೆ 3 ಹೊತ್ತು ಅಡುಗೆಗಳನ್ನ ಮಾಡ್ತಾಯಿದ್ದೆ. ವೆರೈಟಿ ಮಾಡ್ತಾಯಿದ್ದೆ. ಇವಾಗ ನಾನು 1 ಹೊತ್ತು ಮಾಡಿದ್ದನ್ನು 2 ಹೊತ್ತು ತಿನ್ನೋ ಥರ ಆಗಿದೆ. ಅಂದರೆ ಬೆಳಗ್ಗೆ ಮಾಡಿದ್ದನ್ನೇ ನಾವಿಬ್ಬರು ಸಂಜೆ ತಿಂದುಬಿಡ್ತೀವಿ. ಇಲ್ಲ ಮಧ್ಯಾಹ್ನ ಅಡುಗೆ ಮಾಡಿದ್ದನ್ನು ರಾತ್ರಿ ಊಟ ಮಾಡ್ತೀವಿ. ಯಾಕಂದರೆ ಈಗ ನಮ್ಮ ಮನೆಯವರು ರಾತ್ರಿ ಊಟ ತುಂಬ ಕಮ್ಮಿ ಮಾಡಿದ್ದಾರೆ. ರೊಟ್ಟಿ ಆದರೆ 1 ರೊಟ್ಟಿ ಹಿಂಗೆ ತಿಂತಾರೆ. ಕೆಲವೊಂದು ಸಲ ಅದನ್ನೂ ಇಲ್ಲ, ರಾಗಿ ಅಂಬಲಿನ ಕುಡಿದ್ಬಿಟ್ಟು ಅವ್ರೇನೂ ಊಟನೂ ಮಾಡಲ್ಲ. ಅವ್ರು ಸಂಜೆ ಅಲ್ಲಿ ಪೇಟೆಗೆ ಹೋದಾಗ ಅಲ್ಲಿ ಅಂದರೆ ಟೀ ಅಥವಾ ಸ್ವಲ್ಪ ಏನಾದರೂ ತಿಂದಿರ್ತಾರಂತೆ. ಹಾಗಾಗಿ ಅವರು ರಾತ್ರಿ ಊಟ ತುಂಬ ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಸಂಜೆ ಅಡುಗೆ ಮಾಡೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಕಮ್ಮಿ ಏನು ಮಾಡೋದೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿನೇ ನನ್ನ ವ್ಲಾಗ್ಗಳು ತುಂಬ ಜನರಿಗೆ ಬೇಜಾರು ತರಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ಅಂತ ನನಗೆ ಯೂಟ್ಯೂಬ್ ಕೂಡ ಬಿಡೋದಕ್ಕೂ ಇಷ್ಟ ಇಲ್ಲ. ನನ್ನ ಜೀವನದಲ್ಲಿ ಏನು ನಡೆಯುತ್ತೋ ಅದನ್ನೇ ತೋರಿಸ್ತೀನಿ. ಇಷ್ಟ ಇರೋರು ನೋಡ್ತಾರೆ, ಇಷ್ಟ ಇಲ್ಲದೆ ಇರೋರು ನೆಗೆಟಿವ್ ಕಮೆಂಟ್ ಬರೀತಾರೆ. ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಾನು ಬಾಳೆಲೆನ ತರಿಸ್ಕೊಂಡು ಸುಮಾರು ದಿನ ಆಗಿತ್ತು, 3-4 ದಿನ ಆಗೋಗಿತ್ತು. ಕೆಲವೊಂದೆಲ್ಲ ಹಣ್ಣಾಗಿಬಿಟ್ಟಿತ್ತು. ಅದರಲ್ಲೇ ಯಾವ್ಯಾವ್ದು ಹಸಿರಿದೆಯೋ ಅದನ್ನೇ ತೊಗೊಬಂದು ಈ ಥರ ಬಾಡಿಸಿ ಒರೆಸಿ ಇಡ್ತಾಯಿದ್ದೀನಿ. ಇದೆಲ್ಲ ನಾನು ಮುಂಚೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಇವಾಗ ಸ್ವಲ್ಪ ಕಡುಬಲ್ವಾ, ಹಾಗಾಗಿ ಈಗಲೇ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರನ್ನ ಕೇಳ್ತೀನಿ, ಬೆಳಗ್ಗೆ ಬೇಯಿಸಿರೋ ಕಡುಬನ್ನೇ ಸಂಜೆ ಬಿಸಿ ಮಾಡಿದ್ರೆ ತಿಂತೀರಾ ಅಂತೇಳಿ. ನಮಗೇನು ಗೊತ್ತಾ, ಅದು ಬಿಸಿ ಕಡುಬು ಒಂಥರ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಂಜೆ ಇನ್ನೊಂದು ಸಲ ಬೇಯಿಸಿದ್ರೆ ತುಂಬ ಉದುರಾಗಿ ಅದು ಒಂಥರ ಚೆನ್ನಾಗಿರುತ್ತೆ. ಆದರೆ ನನಗೆ ಆ ಫ್ರೆಶ್ ಅನ್ನೋ ಅದು ಇರಲ್ವಲ್ಲ. ಹಾಗಾಗಿ ನಾನು ಹೆಚ್ಚಾಗಿ ಸಂಜೆನೂ ಬೇಯಿಸ್ಕೊಂಡು ಹೊಸದೇ ಮಾಡ್ಕೊಂಡು ತಿಂತೀವಿ. ಆಮೇಲೆ ಅನಿಸುತ್ತೆ ಮತ್ತೆ ಆ ಸಂಜೆ ಒಂದು ಸ್ವಲ್ಪ ಬೇಯಿಸೋದಕ್ಕೆ ಏನಕ್ಕೆ ಅಂತ ನಾನು ಬೆಳಗ್ಗೆನೇ ಮಾಡಿಬಿಟ್ಟೆ. ಹಾಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಬದನೆಕಾಯಿ 3 ಬದನೆಕಾಯಿ ಸಿಕ್ಕಿತ್ತಲ್ವ, ನಾನು ನೋಡಿದೆ ಅದು ಮೇಲ್ಗಡೆ ಮಾತ್ರ ಆ ಥರ ಹಳದಿ ಕಲರ್ ಆಗಿತ್ತು. ಒಳಗಡೆ ಬೀಜ ಅಷ್ಟೇನು ಬಲ್ತಿರಲಿಲ್ಲ. ಅಂದರೆ ಸ್ವಲ್ಪ ಹಳದಿ ಕಲರ್ ಬಂದರೆ ಫುಲ್ ಬಲ್ತಿದೆ ಅಂತ ಅರ್ಥ ಆಗುತ್ತೆ. ಆದರೆ ಅದು ಅಷ್ಟು ಬಲ್ತಿರಲಿಲ್ಲ. ಬಜ್ಜಿಗೆ ಚೆನ್ನಾಗಿತ್ತು. ಹಾಗಾಗಿ 3 ಬದನೆಕಾಯಿನ ನಾನು ಸುಟ್ಟು ಇಟ್ಟಿದ್ದೀನಿ. ಹಾಗೆ ಬದನೆಕಾಯಿ ಬಜ್ಜಿಗೂ ಕೂಡ ಕಾಯಿ, ಆಮೇಲೆ ಸ್ವಲ್ಪ ಸಣ್ಣ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸನ್ನು ಕೂಡ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಸಿಮೆಣಸನ್ನ ಒಗ್ಗರಣೆಲೂ ಕೂಡ ಹಾಕಿ ಮಾಡಬಹುದು. ನಾನೊಂದು ಸ್ವಲ್ಪ ಅಲ್ವಾ, ಹಾಗಾಗಿ ಆದರೆ ಈ ಥರ ಸುಟ್ಟು ಮಾಡಿದ್ರೂ ಒಂಥರ ಟೇಸ್ಟ್ ಬರುತ್ತೆ, ಒಗ್ಗರಣೆ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಅಷ್ಟೇ. ಕಾಯಿ ಚಟ್ನಿ ಹೆಂಗಿದ್ರೂ ಗೊತ್ತಲ್ವ. ಆದರೆ ಈ ಕಡುಬು ಮಾಡಿದಾಗ ಕಾಯಿ ಚಟ್ನಿಗೆ ಸ್ವಲ್ಪ ಪುಟಾಣಿ ಕಮ್ಮಿ ಹಾಕಬೇಕು. ಕೆಲವೊಬ್ಬರು ಹಾಕೋದೇ ಇಲ್ಲ, ಹಾಗೂ ನಡೆಯುತ್ತೆ. ಉಪ್ಪು ಹುಳಿ ಖಾರ ಸ್ವಲ್ಪ ಕಟ್ಟಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಆಗಿದ್ದರೆ ಕಡುಬಿನ ಹಿಟ್ಟು ಹುಳಿ ಬಂದು ತುಂಬ ತೆಳ್ಳಗಾಗ್ತಾಯಿತ್ತು. ಆದರೆ ಈಗ ಮಳೆಗಾಲ ಆಗಿರೋದ್ರಿಂದ ಕಡುಬಿನ ಹಿಟ್ಟು ಹಾಗೆ ಗಟ್ಟಿ ಇತ್ತು. ಅದು ಗಟ್ಟಿ ಇದ್ದರೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ತೆಳುವಾಗಿಬಿಟ್ರೆ ಈ ಥರ ಮಡ್ಚಕ್ಕೇ ಬರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಇದೊಂಥರ ಕೊಟ್ಟೆ ಕಡುಬು ಮಾಡ್ತಾರಲ್ವ, ಅದರ ಮಿನಿ ಇದು ಕೊಟ್ಟೆ ಕಡುಬು ಇದು. ಇದೇ ಹಿಟ್ಟನ್ನು ನಾವು ಕೊಟ್ಟೆ ಕಟ್ಟಿ ಕೂಡ ಮಾಡ್ಬೋದು. ಆದರೆ ನಮ್ಮ ಮನೆಯವರಿಗೆ ಇವ್ರ ಕಡೆ ಒಂಥರ ಕೊಟ್ಟೆ ಕಡುಬು ಮಾಡ್ತಾರೆ, ಗಣಪತಿ ಹಬ್ಬದಲ್ಲಿ ಮಾಡ್ತಿದ್ರು ಅವಾಗ.
ಮತ್ತು ದೀಪಾವಳಿ ಟೈಮಲ್ಲೂ ಮಾಡ್ತಾರೆ. ಆ ಕಡುಬು ತಿನ್ನಬೇಕು ಅಂತ ಆಸೆ ಆಗಿದೆ ಅಂತ ನಾನು ಒಂದ್ಸಲ ಆ ರೆಸಿಪಿ ಕೂಡ ಶೇರ್ ಮಾಡಿದ್ದೆ. ನಂಗೆ ಈಗ ಮರ್ತೋಗ್ಬಿಟ್ಟಿದೆ. ನಾನೀಗ ಹಳೆ ವೀಡಿಯೋ ನೋಡಿ ಅದನ್ನು ಒಂದಿನ ನಮ್ಮ ಮನೆಯವರಿಗೆ ಮಾಡಿ ಕೊಡಬೇಕು. ಅವ್ರು ಅದೇ ಕೇಳ್ತಾಯಿದ್ರು ನಂಗೆ ಆ ಕೊಟ್ಟೆ ಕಡುಬು ಮತ್ತು ಬದನೇಕಾಯಿ ಬಜ್ಜಿ ಅವ್ರಿಗೆ ಭಾಳ ಅಂದರೆ ಭಾಳ ಇಷ್ಟ. ಅವ್ರು ಈ ಸಲ ಗಣಪತಿ ಹಬ್ಬಕ್ಕೆ ಒಬ್ಬರು ಕರೆದಿದ್ರು, ಅಲ್ಲಿಗೆ ಹೋಗಿದ್ದರು. ಅವ್ರು ಫೋನ್ ಮಾಡಿ ಕರೆದಾಗ ಅವ್ರು ಹೇಳಿದ್ರಂತೆ ಆ ಕಡುಬು ತಿನ್ನೋಕ್ಕಾದ್ರೂ ನಾನು ಬರ್ತೀನಿ ಅಂತ. ಅಷ್ಟು ಇಷ್ಟ ಅವರಿಗೆ ಆ ಕಡುಬು ಎಲೆ ಅಂದರೆ ಇದು ಕೊಟ್ಟೆ ಕಡುಬು ಅಂದರೆ. ನನಗೆ ಅಷ್ಟು ಇಷ್ಟ ಆಗಲ್ಲ. ಅವರು ಅದಕ್ಕೆ ಜೀರಿಗೆ ಕೊತ್ತಂಬರಿ ಆ ಥರದ್ದು ಏನೂ ಹಾಕಲ್ಲ, ಬರೀ ರವೆ ಮತ್ತು ಅನ್ನ ಹಾಕ್ತಾರೆ ಅಷ್ಟೇ. ನಾವು ಜೀರಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಅದೆಲ್ಲ ಹಾಕಿ ಈ ಎಲೆ ಕಡುಬನ್ನ ಮಾಡ್ತೀವಿ. ಅದು ಬೇಯಬೇಕಿದ್ರೇ ಅದ್ರ ಘಮ ಅಷ್ಟು ಚೆನ್ನಾಗಿರುತ್ತೆ. ಮತ್ತೇನು ಗೊತ್ತಾ, ನಾವು ಕೊಟ್ಟೆ ಕಡುಬು ಮಾಡ್ತೀವಲ್ವ, ಹಬ್ಬದಲ್ಲಿ ಮಾಡಿದಷ್ಟು ರುಚಿ ಬೇರೆ ಟೈಮಲ್ಲಿ ಬರಲ್ಲ. ಆದರೆ ಈ ಎಲೆ ಕಡುಬು ಯಾವಾಗ ಬೇಕಾದರೂ ಮಾಡ್ಕೋಬೋದು, ರುಚಿ ಬರುತ್ತೆ. ಆದರೆ ಆ ಕೊಟ್ಟೆ ಕಡುಬು ಮಾತ್ರ ಈ ಹಬ್ಬದಲ್ಲಿ ಮತ್ತು ತುಂಬ ಮಾಡ್ತಾರಲ್ವ, ಆವಾಗ ತುಂಬ ಆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಪಂಚಮಿ ಹಬ್ಬದಲ್ಲಿ ಮಾಡ್ತಾರೆ, ಆಮೇಲೆ ದೀಪಾವಳಿಲಿ ಮಾಡ್ತಾರೆ, ಇನ್ನೊಂದು ಯಾವುದು ಇದು ಏನದು ತೋಟದ ಪೂಜೆ ಮಾಡ್ತೀವಲ್ವ, ಭೂಮಿ ಹುಣ್ಣಿಮೆ ಹಬ್ಬದಲ್ಲಿ ಮಾಡ್ತಾರೆ. ನನಗಂತೂ ಆ ಒಲೆಯಲ್ಲಿ ಹಾಕಿ ಕೆಂಡದಲ್ಲಿ ಬಿಸಿ ಮಾಡಿ ತಿನ್ನೋದಿದೆಯಲ್ಲ, ಅದಂತೂ ತಿಂದೆ ನಾನು ಎಷ್ಟೋ ದಿನ ಆಗೋಯಿತು. ಈ ಸಲ ಪಂಚಮಿ ಹಬ್ಬಕ್ಕೂ ಕೂಡ ನಾನು ಊರಿಗೆ ಹೋಗದೆ ಇರೋದಕ್ಕೆ ನನಗೆ ಕಡುಬು ಸಿಕ್ಕಲೇ ಇಲ್ಲ ನನಗೆ. ಆದರೆ ಇದರಲ್ಲಿ ಹಳೆ ಮನೆಯಲ್ಲಿ ಮೊನ್ನೆ ತಿಂದು ಬಂದೆ ನಾನು. ಆದರೆ ಆ ಹಬ್ಬದ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಸಂಜೆ ತಿಂಡಿಗೆ ಮಾಡಿದ್ರಲ್ವ, ತಿಂದಿದ್ದೀವೋ ಇಲ್ಲೋ ಅನ್ನೋ ಥರ ಅನಿಸುತ್ತೆ. ಅಂದರೆ ಮಧ್ಯಾಹ್ನ ಹೊಟ್ಟೆ ಬಿರಿಯಂಗೆ ಊಟ ಆಗಿರುತ್ತಾ, ಸಂಜೆ ಹೊಟ್ಟು ಅದೊಂದು ತಿಂಡಿ ತಿನ್ನೋ ಶಾಸ್ತ್ರ ಅಂತ ಮಾಡಿ ಬಂದಿದ್ದು. ಆ ಹಬ್ಬ ಆಗಿ 2 ದಿನ ಆದಮೇಲೆ ಅದೆಲ್ಲ ಅದರದ್ದು ಟೇಸ್ಟ್ ಗೊತ್ತಾಗೋದು. ಈ ಹೋಳಿಗೆ ಆಗಲಿ, ಅಮ್ಮ ಪಾಪ ಹೋಳಿಗೆ ಒಂದು ಹೋಳಿಗೆನೂ ನಾನು ತಿನ್ನಲಿಲ್ಲ. ಹೋಳಿಗೆನೂ ಮಾಡಿಟ್ಟಿದ್ರು, ಹಾಗೆ ಹೂರಣ ತೆಗೆದು ನನಗೆ ಫ್ರಿಜ್ಜಲ್ಲಿ ಇಟ್ಟಿದ್ರು, ನೀನು ಒಯ್ದುಬಿಟ್ಟು ಊರಲ್ಲೇ ಮಾಡ್ಕೊಂಡು ತಿನ್ನು ಅಂತ. ಯಾಕಂದರೆ ನಾನು ಯಾವಾಗಲೂ ತಣ್ಣನ ಹೋಳಿಗೆ ತಿನ್ನಲ್ಲ. ನನಗೆ ಹಂಚಿಂದ ಸೀದಾ ನನ್ನ ತಟ್ಟೆಗೆ ಬಿದ್ದರೆ ಬಿಸಿ ಹೋಳಿಗೆನೇ ನಾನು ತಿನ್ನೋದು ಜಾಸ್ತಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಬಿಸಿ ಹೋಳಿಗೆ ಅಭ್ಯಾಸನೇ ಆಗಿಬಿಟ್ಟಿದೆ. ಕೊಟ್ಟಿದ್ದಾರೆ, ಅದನ್ನು ತಂದು ನಾನು ಹಾಗೆ ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದಾಗ, ಟೈಮ್ ಇದ್ದಾಗ ಹೋಳಿಗೆನ ಮಾಡ್ಕೊತೀನಿ. ಹಾಗೆಯೇ ಬದನೇಕಾಯಿಯು ಅಷ್ಟೇ, ಸುಟ್ಟಿದ್ದೆ ಅಲ್ಲ ಅದನ್ನು ಹುಳ ಎಲ್ಲ ನೋಡಿ ಹಾಲು ಹಾಗೆ ಮೊಸರು ಹಸಿ ಈರುಳ್ಳಿ ಹಾಕಿ ಕಲಸಿ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಚಟ್ನಿ ಕೂಡ ಆಗಿದೆ. ಏನಂದರೆ ಈ ಕಡುಬಿಗೆ ಚಟ್ನಿ ಒಳ್ಳೆ ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಪ್ರತಿ ಸಲ ಅಂದ್ಕೊತೀನಿ ರುಬ್ಬಣ ಅಂತ. ಇವಾಗ ನನಗೆ ಟೈಮೇ ಆಗೋದಿಲ್ಲ. ಆವಾಗ ಮಕ್ಕಳೆಲ್ಲ ಇದ್ದಾಗಾದರೆ ರುಬ್ಬಿ ನಾನು ಸ್ಕೂಲಿಗೆ ಗಟ್ಟಿ ಚಟ್ನಿ ಕೊಟ್ಟು ಕಳಿಸ್ತಾ ಇದ್ದೆ. ಇವಾಗ ಯಾರೂ ಇಲ್ಲಲ್ವ, ನಾವೇ ಅಲ್ವಾ, ಹಾಗಾಗಿ ನಮಗೆ ಹೆಂಗಿದ್ರೂ ನಡೆಯುತ್ತೆ ಅಂತ ಮಿಕ್ಸಿಲೇ ರುಬ್ತೀನಿ. ಹಾಗೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಇದು ಕಡುಬು ಏನಂದರೆ 1 ಗಂಟೆ ಚೆನ್ನಾಗಿ ಬೇಯಬೇಕು. ಇವೆಲ್ಲ ಹೆಂಗೆ ಗೊತ್ತಾ, ಸೌದೆ ಒಲೆಯಲ್ಲಿ ಬೆಂದರೆ ಚೆನ್ನಾಗಿರುತ್ತೆ, ಒಂಥರ ಹಳ್ಳಿ ಬೇಯೋದು ಅಂತಾರಲ್ವ, ಹಾಗೆ ಬೇಯುತ್ತೆ. ನಮ್ಮ ಗ್ಯಾಸ್ ಒಲೆಯಲ್ಲಿ ಅಷ್ಟು ರುಚಿನೂ ಬರಲ್ಲ. ಅದೇನೋ ಊರಲ್ಲಿ ಮಾಡಿದ್ರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ತುಂಬ ಜನ ಪಾಪ ಆ ರೆಸಿಪಿನ ಕೇಳ್ತಾರೆ, ಇವಾಗ ಹೊಸೊಬ್ಬರು ನೋಡಿದವರು. ನಾನು ಇವಾಗ ರೆಸಿಪಿ ಶೇರ್ ಮಾಡೋದೇ ಬಿಟ್ಟುಬಿಟ್ಟಿದ್ದೀನಲ್ವ, ಹಾಗಾಗಿ ನಾನು ಯಾವುದೋ ರೆಸಿಪಿ ಶೇರ್ ಮಾಡಿಲ್ಲ. ಮತ್ತು ನಾನು ಹಳೆ ವೀಡಿಯೋದಲ್ಲಿದೆ ನೋಡಿ ಅಂದಾಗ ಪಾಪ ಅವ್ರಿಗೆ ಅದು ಬೇಜಾರಾಗುತ್ತೆ. ನನ್ನ ವೀಡಿಯೋ ಹುಡ್ಕೋದು ಹೆಂಗೆ, ಆಲ್ರೆಡಿ 1,500-2,000 ವೀಡಿಯೋ ಹತ್ತತ್ರ ಬಂದಿದ್ದಾವೆ. ಹಾಗಾಗಿ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ ಹೇಗಿದೆ ಅಂತ. ಮಾಡಿದೆ ನಾನು, ತುಂಬ ದಿನ ಆಗಿತ್ತು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅವರಿಗೆ ಕಾಯಿ ಚಟ್ನಿಗಿಂತನೂ ಅವ್ರಿಗೆ ಬಜ್ಜಿ ಇಷ್ಟ ಆಗುತ್ತೆ. ಇದಕ್ಕೆ ಖಾರದ ಚಟ್ನಿ ಮತ್ತು ಬೆಣ್ಣೆ ಇರಬೇಕು, ಅದಂತೂ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲ ಬದನೇಕಾಯಿ ಚಟ್ನಿ ಚೆನ್ನಾಗಾಗುತ್ತೆ, ಟೊಮೆಟೊಕಾಯಿ ಚಟ್ನಿ ಚೆನ್ನಾಗಾಗುತ್ತೆ, ಎಲ್ಲದೂ ಚೆನ್ನಾಗಾಗುತ್ತೆ. ಮಾಡೋರು ಮಾತ್ರ ಗಟ್ಟಿ ಇರಬೇಕು ಅಷ್ಟೇ. ಈ ವರ್ಷ ಅಂತೂ ಅದೆಷ್ಟು ಟೊಮೆಟೊ ಗಿಡ ನೆಟ್ಟಿದ್ದೀನಿ, ಆದರೆ ಒಂದು ಟೊಮೆಟೊಕಾಯಿ ತಿನ್ನೋಕ್ಕೆ ಆಗಿಲ್ಲ ನನ್ನ ಹತ್ರ. ಪ್ರತಿ ಸಲ ನೆಟ್ಟಾಗೂ ಜವಳಾಗಿ ಎಲ್ಲ ಗಿಡಗಳು ಸತ್ತೋಗುತ್ತೆ. ಈ ಸಲ ಅಮ್ಮನ ಹತ್ರನೂ ಯಾವುದೇ ತರಕಾರಿ ಗಿಡಗಳೇ ಇಲ್ಲ. ಹಾಗೆಯೇ ನಮ್ಮನೆಯವರು ತರಕಾರಿ ತಂದಿದ್ದಾರೆ. ಹಸಿಮೆಣಸು ನಾನು ಸ್ವಲ್ಪ ಖಾರ ಇರೋದು ನೋಡಿ ತನ್ನಿ ಅಂದಿದ್ದೆ, ಅದು ಅಷ್ಟು ಖಾರ ಇಲ್ಲ ಅಂತ ಅನ್ನಿಸ್ತು ನನಗೆ. ಈ ಥರ ದಪ್ಪ ಇದ್ದರೆ ಖಾರ ಇರಲ್ಲ, ಸಣ್ಣ ಇರುತ್ತಲ್ವ ಅದು ಖಾರ ಇರುತ್ತೆ. ಸೌತೆಕಾಯಿ ತುಂಬ ಚೆನ್ನಾಗಿತ್ತಂತೆ, ಹಾಗಾಗಿ ತೊಗೊಂಡು ಬಂದಿದ್ದಾರೆ. ನಾನು ಊಟದ ಜೊತೆ ಒಂದು ಸೌತೆಕಾಯಿನ ದಿನ ತಿನ್ನೋದ್ರಿಂದ ನಂಗೆ ದಿನ ಒಂದು ಸೌತೆಕಾಯಿ ಬೇಕು. ಅವರಿಗೇನು ಅಷ್ಟು ಇಷ್ಟ ಆಗಲ್ಲ, ಆದರೆ ನನಗೆ ಮಾತ್ರ ತುಂಬ ಇಷ್ಟ ಸೌತೆಕಾಯಿ. ಹೋದ ವರ್ಷ ಈ ಟೈಮಿಗೆಲ್ಲ ನನ್ನ ಬಳ್ಳಿಲೇ ಬೇಕಾದಷ್ಟು ಸೌತೆಕಾಯಿ, ಆಮೇಲೆ ಇದು ಬೀನ್ಸು ಅದೆಲ್ಲ ತಿಂತಿದ್ವಿ. ಈ ಸಲ ಬರೀ ದುಡ್ಡು ಕೊಟ್ಕೊಂಡು ತಿನ್ನೋದಾಗಿದೆ. ಬಳ್ಳಿನೂ ಇಲ್ಲ, ಗಿಡನೂ ಇಲ್ದಂಗೆ ಆಗಿದೆ. ಸಿಂಬಾ ನೋಡಿ ಕಾಲನ್ನ ಈ ಥರ ಮಾಡ್ಕೊಂಡು ಬಂದಿದ್ದಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚೋಣ ಅಂಥೇಳಿ ಕೊಬ್ಬರಿ ಎಣ್ಣೆ ಅರಿಶಿನ ಹಚ್ತಾ ಇದ್ದೀವಿ.
ಶುಂಭ ಬಟ್ಟೆ ಕಟ್ಟಣ ಸಾಕ್ಬಿಡ್ರಿ ಅಷ್ಟೇ ಅಂತ ತುಂಬ್ತಾರ್ರಿ. ಅಯ್ಯೋ ತಂದಿದ್ದು ಪೂರ್ತಿ ಹಚ್ಚಿಟ್ರಾ? ಹಂಗೆ ನಾನು ಇನ್ನೊಂದ್ಸಲ ಹಚ್ಚಕ್ಕಾಗತ್ತ? ಅವ್ನು ಇಷ್ಟು ಇದು ಮಾಡ್ತಾನೆ. ಅಲ್ಲಿ ಬುಟ್ಟಿಲೇ ಮಲಗಿಸ್ಬೇಕು ಅವನ್ನ. ಒಂದು ಕವರ್ ಕಟ್ಟಣ? ಇಡೀ ಕಟ್ಟೆ ಹಾಳು ಮಾಡ್ತಾನ್ರಿ ಅವನು. ಹೋಗಿ ಮಗ, ಇದೊಂದು ಬಾಕಿ ಇತ್ತು ನಮಗೆ. ಸಿಂಬು ಸಿಂಬು ಅದು ನೆಕ್ಕಂತನೇ ಇರ್ತಿದ್ದ. ಮಕ್ಕ ಮಕ್ಕ ಏನಾರ ಕಟ್ಟಿದ್ರೆ ಅವ್ನು ಕಟ್ಸ್ಕೊಳ್ಳಲ್ಲ, ತಗೊಬಿಡ್ತಾನಲ್ಲ. ಅಯ್ಯೋ ಏನೂ ಗೊತ್ತಿಲ್ಲ. ಮಕ್ಕ ನೋಡ್ತೀನಪ್ಪ ನಾನು, ಏನೂ ಇಲ್ಲ. ಬಿಸಿಲು ಅಂದರೆ ಬಿಸಿಲು ಇವತ್ತು ನಮ್ಮನೆಯವ್ರು ಅದೇ ಅಂತಿದ್ರು, ಏನು ಚೆನ್ನಾಗಿ ಬಿಸಿಲು ಬಂದಿದೆ ನೋಡು ಅಂತಿದ್ರು. ಯಾಕೋ ದಾಸವಾಳ ಗಿಡ ಒಣಗ್ದಂಗೆ ಆಗಿತ್ತು, ಅದಕ್ಕೇ ಬಂದೆ. ಅದು ನೀರು ಹಾರಿಲ್ವಾ, ಹಾಗಾಗಿ ಒಣಗ್ದಂಗೆ ಆಗಿದೆ. ಸ್ವಲ್ಪ ನೀರು ಹಾಕೋಣ ಅಂತ ಬಂದೆ. ಸಗಣಿ ತುಂಬ ಇತ್ತು ಅಲ್ಲಿ. ಇದೆ ಪೂರ್ತಿ ಒಂಥರ ಆಗಿದೆಯಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲೂ ಒಂದು ಗಿಡ ಸತ್ತೋದಂಗೆ ಆಗಿದೆ. ಎಂತಕ್ಕೇನಪ್ಪ ನೀರು ಹಾಕಿ ನೋಡ್ತೀನಿ, ನೋಡೋಣ. ಅದು ಇಲ್ಲೇ ಬೇರು ಕೊಟ್ಬಿಟ್ಟಿದೆ, ಹಿಂಗೆ ವಾಲಿತ್ತಲ್ಲ, ಬೇರು ಕಿತ್ತೋಗಿದೆಯೋ ಏನೋ ಆಗಿದೆ. ಏನೋ ಹೇಳ್ತಾ ಇದ್ದೆ. ತಿಂಡಿ ತಿಂದಾಯ್ತಲ್ವಾ ಒಂಥರ ಅಂತ ಅನ್ನಿಸ್ತಾಯಿದೆ. ಯಾರು ಕೆಲಸ ಮಾಡ್ತಾರಪ್ಪ ಅಂತ ಅನ್ನಿಸ್ತಾ ಇದೆ. ನಮ್ಮವ್ರು ಡೈನಿಂಗ್ ಟೇಬಲ್ ಒಂದೊಂದ್ಸಲ ಒರೆಸ್ಕೊಟ್ಟು ಹೋಗ್ತಾರೆ. ಇವತ್ತು ಎಲ್ಲರೂ ಒರೆಸ್ಕೊಡ್ತಾರೇನೋ ಅಂತ ಕಾದೆ, ಆದರೆ ಒರೆಸ್ಕೊಡ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಇದ್ದಕ್ಕಿದ್ದಂಗೆ ಥಂಡಿ ಅಂದರೆ ಥಂಡಿ ಆಗಿಬಿಡ್ತು. ಥಂಡಿ ಆಗೋದು ನನಗೇನು ಹೊಸದೇನಲ್ಲ, ಥಂಡಿ ಆಯಿತು. ಆಮೇಲೆ ಮಾತ್ರೆ ತರಕ್ಕೆ ಹೋಗೋಣ ಅಂತಲೂ ಅಂದ್ಕೊಂಡೆ ನಾನು, ತಿಂಡಿ ತಿಂದವಳೆ. ಆಮೇಲೆ ಸ್ವಲ್ಪ ಕಮ್ಮಿ ಆದಂಗೆ ಅನ್ನಿಸ್ತಾ ಬಂತು. ನಮ್ಮನೆಯವ್ರಿಗೂ ಫೋನ್ ಮಾಡಿದಾಗ ಹೇಳಿಲ್ಲ. ಅವ್ರೇನು ಗೊತ್ತಾ, ನಂಗೆ ನಾವು ತಂದರೆ ಒಂದು ಮಾತ್ರೆ ತನ್ನಿ ಅಂತೆ. ನಮ್ಮನೆಯವ್ರು ಒಂದು 3-4 ಮಾತ್ರೆ ತಿಂದುಬಿಡ್ತಾರೆ. ಅವು ಆಮೇಲೆ ಎಲ್ಲಿ ಇಟ್ಕೊಂತೀನೋ ಗೊತ್ತಿಲ್ಲ, ಅವ್ನು ಹುಡ್ಕೋಕ್ಕೆ ನನಗೆ ಹುಡ್ಕೋಷ್ಟೊತ್ತಿಗೆ ಮತ್ತೆ ತಲೆನೋವು ಬರುತ್ತೆ. ಅದಕ್ಕೆ ನಾವು ಒಂದು ತಂದರೆ ತಿಂದು ಖಾಲಿಯಾಗಿರುತ್ತೆ ಅಂತ ಇರುತ್ತೆ. ಇದ್ದಾವೆ, ಎಲ್ಲೋ ಇದ್ದಾವೆ ಮಾತ್ರೆಗಳು, ಅದು ಎಲ್ಲಿಟ್ಟಿರ್ತೀನೋ ಗೊತ್ತಿಲ್ಲ. ಅದು ತುಂಬ ಜೋಪಾನ ಮಾಡಿಡ್ತೀನಲ್ಲ, ಅವೇ ನನ್ನ ಹತ್ರ ಸಿಗಲ್ಲ, ಹಾಗಾಗುತ್ತೆ. ಸಿಂಪನ್ ಕಾಲು ಈ ಹೊರಗಡೆ ಹೋಗಿದ್ದವನು, ನಾನು ಇದು ಮುಸ್ರೆ ಬಕೆಟ್ ಇಡೋಕ್ಕಂತ ಹೋಗಿದ್ದೆ, ಹೋಗಿ ಬಂದಿದ್ದ. ನಾನು ಅರ್ಶಿನ ಎಲ್ಲ ಹಚ್ಚಿ ಅಷ್ಟು ಕ್ಲೀನ್ ಮಾಡಿದ್ದೆ, ಮತ್ತು ಇಷ್ಟು ಗಲೀಜು ಮಾಡ್ಕೊಂಬಂದಿದ್ದ. ನಮ್ಮನೆಯವ್ರು ತೊಳೆದು ಹಚ್ಚೋಣ ಅಂದರು, ಬೇಡ ಹಾಗೆ ಹಚ್ಚಿ ಹೋಗ್ರಿ ನೋಡೋಣ ಅಂತ. ಅರ್ಶಿನ ಅಷ್ಟು ದಪ್ಪ ಬಡಿತಾರೆ ಯಾರಾದರೂ, ಅಷ್ಟು ದಪ್ಪಗೆ ಬಡಿದು ಹೋಗಿದ್ದಾರೆ. ಅದೇನಾದ್ರು ಕಾಲಿಗೆ ಕಟ್ಟಿದ್ರೆ ಅವನೇನು ಕಟ್ಸ್ಕೊಳಲ್ಲ, ಒಂದು 2-3 ಸಲ ಹಚ್ಚಿದ್ರೆ ಹೋಗಿಬಿಡುತ್ತೆ. ಏನಾದ್ರು ಆದರೆ ಪಾಪ ಪ್ರಾಣಿಗಳಿಗೆ, ನಮಗಾದ್ರೂ ಬಾಯಿ ಇರುತ್ತೆ, ಅವು ಕೇಳಕ್ಕೆ ಬರಲ್ಲ. ಯಾವಾಗ ನೋಡಿದ್ರು ಅದನ್ನ ಹಿಂಗೆ ಒಂಥರ ನೆಕ್ತಾನೇ ಇರ್ತಾನೆ. ಅವನಿಗೆ ಏನು ಅನಿಸುತ್ತೋ, ಗುಳುಗುಳು ಅನಿಸುತ್ತೋ ಅಥವಾ ಉರಿ ಆಗುತ್ತೋ ಏನೋ ಗೊತ್ತಿಲ್ಲ, ಹಂಗಾಗುತ್ತೆ. ನೋಡೋದೊಂದು 2 ದಿನ ನೋಡಿಬಿಟ್ಟು ಆಮೇಲೆ ಡಾಕ್ಟ್ರಿಗೆ ಕೇಳಿದ್ರೆ ಏನಾದ್ರು ಆಯಿಂಟ್ಮೆಂಟ್ ಕೊಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಎಂತಕ್ಕೋ ಬಂದೆ ಇಲ್ಲಿಗೆ. ಎಂಥದ್ದು ಅಲಸಂದೆ ಕಾಳಾಗಿತ್ತು, ನೋಡೋಣ ಅಂತ ಬಂದೆ, ಒಂದೂ ಸಿಗಲಿಲ್ಲ. ನಂಗೆ ಅದ್ರ ಬೀಜ ಹಸಿದ್ದು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಾನು ಸಾಂಬಾರಿಗೆಲ್ಲ ಯೂಸೇ ಮಾಡಿಲ್ಲ. ಇವಾಗ ಬಂದಾಗ ಒಂದೊಂದು ಕೊಯ್ದು ತಿಂದೆ ಖಾಲಿ ಮಾಡಿದೆ. ಅದು ಹುಳ ಹತ್ತಿತ್ತ, ಅದು ಔಷಧಿ ಹೊಡೆದಿದ್ದೀನಿ. ಈಗ ಹುಳ ಕಮ್ಮಿ ಆಗಿದೆ, ಇನ್ನೇನು ಕೆಲಸ ಇಲ್ಲ. ತಿಳಿಸಾರು ಮಾಡು ಅಂತ ಹೇಳಿ ಹೋಗಿದ್ದಾರೆ ನಮ್ಮ ಮನೆಯವರು. ಸ್ವಲ್ಪ ತಿಳಿಸಾರು ಮಾಡ್ತೀನಿ. ಕಡುಬು ತುಂಬ ಚೆನ್ನಾಗಿತ್ತು, ಹಂಗಾಗಿ ನಾನು ಇವತ್ತು 2 ಕಡುಬು ತಿಂದೆ. ಒಂದು ತಿನ್ನಲ್ಲಿ 2 ಕಡುಬು ತಿಂದಿದ್ದೀನ. ಈಗ ತಿಂಡಿ ತಿಂದಾದಮೇಲೆ ಹೊಟ್ಟೆ ವಜ್ಜೆ ಆಗಿ ಕೆಲಸ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾ ಇದೆ. ಇನ್ನೂ ಟೈಮೂ ಆಗಿಲ್ಲ, 9:15 ಆಯಿತು. ಕೆಲಸದವ್ರು ಬಂದಿದ್ದಾರೆ ಅಂತ ನಮ್ಮ ಮನೆಯವರು ಬೇಗ ಹೋದರು. ಸೌತೆಕಾಯಿ ತೊಗೊಬನ್ನಿ ಅಂದಿದೆ, ಎಳೆಯ 2-3 ತಂದಿದ್ದಾರೆ. ಬಾಕಿವೆಲ್ಲ ಬಲ್ತು ಬಡ್ಡೆ ಆಗಿದ್ದಾವೆ. ಅವ್ನು ಇನ್ನೇನು ಮೊಸರುಗಾಯಿ ಕೋಸಂಬರಿ ಮಾಡೇ ಖಾಲಿ ಮಾಡ್ಬೇಕು. ನಾನು ಅದನ್ನು ಮಾಡೋರು ಯಾರು ಅನ್ನೋದು. ಹೆಚ್ಕೊಂಡು ಊಟದ ಜೊತೆ ನಾನು ತಿಂತೀನಿ. ನನಗೆ ದಿನ ಊಟದ ಜೊತೆ ಒಂದು ಸೌತೆಕಾಯಿ ನಾನು. ಅಲ್ಲಿಗೆ ಮೊಬೈಲು ಸ್ಪೇಸು ಕಮ್ಮಿಯಾಗಿ ಕಟ್ಟಾಯಿತು ವೀಡಿಯೋ. ಆಮೇಲೆ ಏನಂದರೂ ವೀಡಿಯೋ ಆನ್ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಏನಿಲ್ಲ, ಪಾತ್ರೆ ತೊಳೆದು ನೆಲ ಒರೆಸಿ ಎಲ್ಲ ರೆಡಿ ಆಯಿತು. ಆಮೇಲೆ ಒಂದು ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದೆ, ಆವಾಗ ಮೊಬೈಲ್ ಮತ್ತೆ ಸರಿ ಆಯಿತು. ಆಮೇಲೆ ಒಂದಷ್ಟು ವೀಡಿಯೋಗಳನ್ನ ಡಿಲೀಟ್ ಮಾಡಿಕೊಂಡೆ, ಆವಾಗ ಸರಿ ಆಯಿತು. ಈಗ ಸ್ನಾನಕ್ಕೆ ಹೋಗಬೇಕು. ಕೆಲಸ ಎಲ್ಲ ಆಯಿತು. ಬಂದವಳು ಸಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ತುಂಬ ದಿನ ಆಗಿತ್ತು ರಸಮ್ ಮಾಡ್ದೇನೆ, ಹಾಗಾಗಿ ರಸಮ್ ಮಾಡೋಣ ಅಂತ ಹೇಳಿ ಬೇಳೆನ ಬೇಯೋದಕ್ಕೆ ಹಾಕಿಬಿಟ್ಟು ರುಬ್ಬಿ ಈಗ ರಸಮ್ ಕೂಡ ಆಯಿತು. ರಸಮ್ ಪುಡಿ ಏನು ನಮ್ಮ ಮನೆಯದಲ್ಲ, ನಾನು MTR ಅವ್ರದ್ದೇ ರಸಮ್ ಪುಡಿನ ಉಪಯೋಗಿಸ್ತೀನಿ. ಹಾಗೆಯೇ ಮುಂದೆ ನಾನು ಯಾಕೋ ವ್ಲಾಗ್ನ ಮುಂದುವರಿಸಲೇ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅನ್ನನೂ ಆಯಿತು, ಹಾಗೆ ರಸಮ್ ಕೂಡ ಈ ಕಡೆ ಕುದೀತಾ ಇದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.